ಅತ್ತಿರಿ ಇದು ಗೋಳಿ ಪಲ್ಯ ಏನು ಮಾಡೋದ ರೀ? ಗೋಳಿ ಪಲ್ಯ ಅದು ಕಲ್ಪಿಟ್ಟು ಹೆಂಗೆ ಮಾಡೋದು ತೋರಿಸ್ತೀನಿ. ಮತ್ತು ಅದಕ್ಕೆ ಏನೇನು ಬೇಕು ಆಯ್ತು. ಗೋಳಿ ಪಲ್ಯ ಕಡ್ಲೆ ಹಿಟ್ಟ, ಜೋಳದ ಹಿಟ್ಟ, ಗೋಧಿ ಹಿಟ್ಟ, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಕೊಟ್ಟಿಟ್ಟಿನಿ, ಮತ್ತು ಕೊತ್ತಂಬರಿ, ಉಪ್ಪು, ಅರಿಶಿನ, ಅಜ್ವಾನ, ಜೀರಿಗೆ ಮತ್ತು ಹಿಂಗೆ. ಆಯ್ತು. ಈಗ ಇದು ಹೆಂಗೆ ಮಾಡೋದು, ಹೆಂಗೆ ಕಲಸೋದು, ಈಗ ತಲ್ಪಿಟ್ಟು ಹೆಂಗೆ ಮಾಡೋದು, ಏನೇನು ಹಾಕೋದು ಎಲ್ಲ ನಾನು ತೋರಿಸ್ತೀನಿ. ಹಾಂ ರೀ. ಸ್ವಲ್ಪ ಗೋಳಿ ಪಲ್ಯ ನಾವು ಎಣ್ಣೆಯಾಗ ಫ್ರೈ ಮಾಡ್ಕೊಳ್ಳೋಣ, ಭಾಳ ಅಲ್ಲ, ಥೋಡೆ ಸ್ವಲ್ಪ ಎಣ್ಣೆ. ಈಗ ಇದು ಗೋಳಿ ಪಲ್ಯ ಹಾಕ್ತೀನಿ, ಸ್ವಲ್ಪ ಬೈಸಾಕು, ಸ್ವಲ್ಪ ಹಿಂಗೆ ಹಸಿದು ಸ್ವಲ್ಪ ಇಡ್ತೀನಿ. ಏನು ಭಾಳ ಏನು ಬೈಯೋದು ಬೇಕಾಗಲ್ಲ, ಸ್ವಲ್ಪ ಸ್ವಲ್ಪ ಈಗೇನು ಹಸಿ ಶುಂಠಿ ಇದು ಕಲಸಿಟ್ಟಿನಿ ನೋಡು, ಇದ್ರಾಗೆ ಒಂದು ಸ್ವಲ್ಪ ಹಾಕ್ತೀನಿ, ಸ್ವಲ್ಪ ಇದ್ರಾಗೆ ಸ್ವಲ್ಪ ಹಾಕ್ತೀನಿ. ಆಮ್ಯಾಗ ಮತ್ತೆ ಅಲ್ಲಿ ಹಾಕ್ತೀನಿ. ಇದೊಂದು ಸ್ವಲ್ಪ ಎಣ್ಣೆ, ಇದೊಂದು ಜರ ಬಾಡಿಸ್ಬೇಕು. ಈಗ ಈಗ ಏನೋ ಸ್ವಲ್ಪ ಬಾಡೋದು ನೋಡು, ಹಂಗಿಲ್ಲ ಎಣ್ಣೆ ಸ್ವಲ್ಪ ಮೆತ್ತಿ ಬಿಡ್ಬೇಕು, ಸ್ವಲ್ಪ ಮೆತ್ತಿಗೆ ಬಿಡ್ಬೇಕು. ಈಗ ತಗೋತೀನಿ. ಆಫ್ ಮಾಡೋದೀಗ ಒಂದು ಅರ್ಧ ಬಟ್ಲ ಕಡ್ಲಿ ಹಿಟ್ಟು, ಅದಕ್ಕಿಂತ ಕಮ್ಮಿ ಇದ್ರೂ ನಡೀತದ. ಗೋಳಿ ಪಲ್ಯ ಕ್ವಾಂಟಿಟಿ ನೋಡಿ, ಇದು ಅರ್ಧ ಬಟ್ಲ ಕಡ್ಲಿ ಹಿಟ್ಟು ಹಾಕ್ತೀನಿ. ಇದೇ ಬಟ್ಲಿಯಲ್ಲಿ ಜೋಳದ ಹಿಟ್ಟು ಹಾಕ್ತೀನಿ. ಇದು ಎಷ್ಟು ಆಗ್ಬೇಕ್ರಿ ಜೋಳ ಹಿಟ್ಟು? ಇದು ಸಪಾಟ್ ತೊಗೋತೀನಿ, ಅದು ಒಂದು ಬಟ್ಲ ಹಿಂಗೆ ಸಪಾಟ್. ಹಾಂ. ಈಗ ಗೋಧಿ ಹಿಟ್ಟು ತೊಗೋತೀನಿ. ಹಾಂ. ಅಂದ್ರೆ ಗೋಧಿ ಹಿಟ್ಟ, ಜೋಳದ ಹಿಟ್ಟ ಮೂರು ಹಾಕೋದು, ಅಂದ್ರೆ ಸಪಾಟ್ ಅದು ಅರ್ಧ. ಗೋಧಿ ಹಿಟ್ಟು ಮತ್ತು ಜೋಳ ಹಿಟ್ಟು ಸೇಮ್ ಹಾಕೋದು? ಸೇಮ್ ಹಾಕೋದು. ನೋಡಿ ಸಪಾಟ್. ಈಗ ಇದ್ರಾಗ ನಾವೇನು ಮಾಡಮಿ, ಗೋಳಿ ಪಲ್ಯ ಹಾಕಮ್ಮ. ಇದ್ರಾಗ ಈ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಏನಂತಾರೆ ಅದಕ್ಕೆ, ಹಸಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದು ಪೇಸ್ಟ್. ಇದು ಒಂದು ಸ್ವಲ್ಪ ಹಾಕಮ್ಮ, ಒಂದು ಚಮಚ ಹಾಕ್ತೀನಿ. ಈಗ ಮೊದಲಲ್ಲಿ ಹಾಕಿನಿ ಅಲ್ಲ, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕೋದು. ನಾನು ಈಗ ಅವಾಗ ಒಂದು ಚಮಚ, ಒಂದು ಅರ್ಧ ಚಮಚ ಹಾಕಿನಿ, ಈಗ ಒಂದೊಂದು ಚಮಚ ಇನ್ನೊಂದು ಸ್ವಲ್ಪ ಹಾಕ್ತೀನಿ, ಅಂದರೆ ಎಲ್ಲ ಸೇರಿ 2 ಚಮಚ ಆಯ್ತು. ಈಗ ನಾವೇನು ಮಾಡೋಣ, ಕೊತ್ತಂಬರಿ ಹಾಕೋಣ. ನೋಡಿ ಕೊತ್ತಂಬರಿನೂ ಹಾಕಿ. ಈಗ ಈ ಉಳ್ದಿದ್ದು ಗೋಳಿ ಪಲ್ಯ ಇತ್ತಲ್ಲ ನಾವು ಹಾಕೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕೋಣ. ಸ್ವಲ್ಪ ಭಾಳ ಹಾಕಬಾರ್ದು ಹಿಂಗೆ, ಏನು ಒಂದು ಚಿಟಿಕೆ ಇಟ್ಟು. ಮತ್ತು ಈಗ ಜೀರಿಗೆ ಹಾಕೋಣ, ಸ್ವಲ್ಪ ತಿಕ್ಕ ಹಾಕ್ಬೇಕು, ಒಂದು ಅರ್ಧ ಚಮಚ ಜೀರಿಗೆ. ಜೀರಿಗೆ ಸ್ವಲ್ಪ ಅಜ್ವಾನ ಹಾಕೋಣ, ಅರ್ಧ ಚಮಚ ಅಜ್ವಾನ, ಭಾಳ ಹಾಕೋದಿಲ್ಲ. ಈಗ ನಾವು ಏನು ಮಾಡೋದು, ಒಂದು ಸ್ವಲ್ಪ ಅರಿಶಿನ ಹಾಕೋದು, ಸ್ವಲ್ಪ ಅರಿಶಿನ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೋಡಿ ಹಾಕ್ಬೋದು ನೀವು. ಜರ ತಾಲ್ಪಿಟ್ಟು ಉಪ್ಪು ಖಾರ ಎಲ್ಲ ಇದ್ರೆ ಚಂದ. ಈಗ ಸ್ವಲ್ಪ ನಾವು ಇದ್ರ ಅರ್ಧ ಉಳ್ಳಾಗಡ್ಡೆ ಹಾಕ್ತೀವಿ, 2 ಉಳ್ಳಾಗಡ್ಡೆ ಸಣ್ಣ ಸಣ್ಣ ಹೋಳಿ ಇಟ್ಟಿವಿ, ಯಾಕಂದ್ರೆ ಕ್ವಾಂಟಿಟಿ ಕಮ್ಮಿ ಅದ. ಈಗ ಇದ್ರ ಅರ್ಧ ಅಷ್ಟು ನಾವು ಹಾಕೋದು. ನಿಮ್ಗೆ ಜಾಸ್ತಿ ಬೇಕಾದ್ರೆ ಹಾಕ್ಬೋದು. ಈಗ ಇದು ಏನು ಮಾಡೋದು, ಎಲ್ಲ ಸೇರಿ ಇದಕ್ಕೆ ಕಲಸೋದು, ಹಿಂಗೆ ಕಲಸೋದು. ಆಮ್ಯಾಗ ನೀರು ತಗೊಂಡು ಕಲಸೋದು. ನೀರು ಎಷ್ಟು ಬೇಕು ಅಷ್ಟು ನೋಡಿ ನೋಡಿ ಹಾಕ್ಬೇಕು. ಈಗ ಗೋಳಿ ಪಲ್ಯ ಹುರ್ಕೊಂಡಿದ್ದೀವಲ್ಲ, ಅದೇ ಕಡೆದಾಗ ನೀರು ಹಾಕಿ ಅದರ ಎಣ್ಣೆ ಅದು ಇರ್ತದಲ್ಲ, ಅದಕ್ಕೆ ತಗೊಂಡಿನಿ. ಬೇಕಾದ್ರೆ ಮತ್ತೆ ನೀರು ಹಾಕೋದು, ಹಂಗೆ ಕಲಿಸ್ಕೊಳ್ಳೋದು. ಅದಕ್ಕೆ ನೋಡಿ ನಾವು ನೀರು ಹಾಕಬೇಕು. ನಾದಿವಲ್ಲ, ಈಗ ಹಿಂಗೆ ನಾದಿದು. ಈಗ ಇದು ನಿಮಗೆ ಉಪ್ಪು ಕಮ್ಮಿ ಹೆಚ್ಚ ನೋಡೋದಿತ್ತಂದ್ರೆ ಒಂದು ಸ್ವಲ್ಪ ಚೂರು ತಿಂದು ನೋಡೋದು, ಕಮ್ಮಿ ಇತ್ತಂದ್ರೆ ಹಾಕೋದು. ತಿಂದು ನೋಡೋದು ಗೊತ್ತಾಗ್ತದ. ಭಾಳ ಕಮ್ಮಿ ಇತ್ತಂತ ತಲ್ಪಿಟ್ಟು ನೀವು ಚಂದ ಆಗ್ತಾರ. ಬಾಯಿ ತುಂಬ ಖಾರ ಉಪ್ಪ ಇರ್ಬೇಕಲ್ಲ. ಹಿಟ್ಟ ಹಿಂಗೆ ನಾದೀನಿ, ಸ್ವಲ್ಪ ಎಣ್ಣೆ ಹಚ್ಕೊಂಡಿನಿ. ನೋಡಿ ಇಷ್ಟು ಮೆತ್ತಗಿರ್ಬೇಕು. ಈ ಗೋಳಿ ಪಲ್ಯ ಬೆಂಗಳೂರು ಸೈಡ್ ಅದು ಸಿಗಲ್ಲ, ಈ ಸೈಡ್ ಒಟ್ಟು ಸಿಗಲ್ಲ. ಮಹಾರಾಷ್ಟ್ರ ಮತ್ತು ಆ ಕಡೆ ಉತ್ತರ ಕರ್ನಾಟಕದಾಗ ಇದು ಭಾಳ ಸಿಗ್ತದೆ. ಇಲ್ಲಿ ಸಿಗೋದು ಒಂದು ಪಲ್ಯ ಸಿಗ್ತದೆ, ಅದಕ್ಕೆ ಗೋಣಿ ಪಲ್ಯ ಅಂತಾರೆ, ಇದಕ್ಕೆ ಗೋಳಿ ಪಲ್ಯ ಅಂತಾರೆ. ಗೋಣಿ ಪಲ್ಯನೂ ಈ ಥರ ಮಾಡ್ಬೋದು. ಯಾರಿಗೆ ತಲ್ಪಿಟ್ಟು ಹಿಂಗೆ ಮಾಡೋದು ಸೇರ್ತದೆ, ಇಷ್ಟ ಆಗ್ತದೆ ಅವರು ಅದು ಸುದ್ದ ಸಣ್ಣ ಹೋಳಿ ಅದನ್ನು ಹಾಕಿ ಮಾಡ್ಬೋದು. ಇದೇ ಥರ ಮಾಡ್ಬೋದು. ಹಿಂಗೆ ಸ್ವಚ್ಛ ಬಿಳಿ ಅರ್ಬಿ ತಗೊಳ್ಳೋದು, ಹಸಿ ಮಾಡೋದು ನೀರಾಗ, ಹಿಂಗಿಡೋದು. ಅಂದ್ರೆ ಹಿಂಗೆ ಮಾಡಿದ್ರೆ
ಪಟ ಪಟ ಮಾಡ್ಲಿಕ್ ಬರ್ತದ ಮತ್ ಡೈರೆಕ್ಟ್ ತವೆ ಮಾಡ್ಬೇಕಂದ್ರ ತವಿ ಸುಡ್ತಿರ್ತದ ನಮಗ ದೊಡ್ಡದ್ ಮಾಡ್ಲಿಕ್ ಬರಲ್ಲ ಇದು ಎಲ್ಲಕ್ಕ ಏನಂತ ಈಜಿ ಈಗ ನಾ ಹ್ಯಾಂಗ್ ಮಾಡೋದು ತೋರಿಸ್ತೀನಿ ಇದು ಹಸಿ ಮಾಡ್ಕೋಬೇಕಾದ್ರೆ ಇದು ಹಸಿ ಮಾಡ್ಕೋಬೇಕು ಹಿಂಗ್ ನೀರಾಗ ಅದ್ದಿ ಸ್ವಲ್ಪ ಹಿಂಡಿ ಹಿಂಗ ಹಾಕ್ಬೇಕು ಇದು ಥಾಲ್ಪಿಟ್ ಸಲುವಾಗಿನೇ ಇಟ್ಟು ಬಿಡೋದು ತೆಗೆದು ಮತ್ತೆ ಸ್ವಚ್ಛ ಹೋಗೋದು ಈಗ ಒಂದು ಉಳಿ ತಗೋತೀನಿ ನೀವು ದೊಡ್ಡ ಮಾಡ್ಬೋದು ಸಣ್ಣನು ಮಾಡ್ಬೋದು ಪೂಜಾ ಇದು ಈಗ ಒಂದು ಉಂಡಿ ತಗೊಂಡಿನಿ ಹಿಂಗೆ ಇಡೋದಿದು ಕೈಗೆ ನೀರು ಹಚ್ಚಿ 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 ಇದು ಹಿಂಗೆ ಗೊತ್ತಾಯ್ತು ಅಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡೋದಕ್ಕಿಂತ ಅರ್ಬಿದು ಯೂಸ್ ಮಾಡೋದು ಮಾಡ್ಬೇಕು ಚಲೋ ಸ್ವಲ್ಪ ಇದು ದಪ್ಪ ಮಾಡ್ಬೇಕಂತ ಹೇಳಿ ಮಾಡ್ಬೇಕು ಭಾಳ ದಪ್ಪ ಅಲ್ಲ ಭಾಳ ತೆಳಗ್ನೂ ಅಲ್ಲ ಇದು ಥಾಲ್ಪಿಟ್ಟ ಭಾಳ ತೆಳಗಿರಲ್ಲ ಏನು ಇದು ಹಂಚ್ ಕಾಸ್ಲಿಕ್ಕೆ ಇಟ್ಟಿನ್ರಿ ಹಂಚ್ ಕಾಸ್ಲಿಕ್ಕೆ ಇಟ್ಟಿನಿ ಹಂಚ್ಕಾಯಿ ಆತನ ನಾವು ಇದು ಮಾಡ್ಕೊಳ್ಳೋದು ಹಿಂಗೆ ಒತ್ತಿ 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 ನೀರಿನಾಗ ಒಂದು ಸ್ವಲ್ಪ ಕೈ ಅದ್ದಿ ಅದ್ದಿ ಹಿಂಗೆ ಮಾಡಿ ಯಾರಿಗೆ ಭಾಳ ತೆಳಗಬೇಕು ಅಂದ್ರೆ ಸ್ವಲ್ಪ ತೆಳಗೆ ಮಾಡ್ಕೋಬೋದು ಹಿಂಗೆ ಒತ್ತಿ 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 ಮಾಡೋದು ಸಣ್ಣ 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 ಮಾಡೋದು ಅವು ಕೂಡ ಇದು ಮಾಡ್ಕೋಬೋದು ಇದಕ್ಕೇನು ಪಲ್ಯ ಹತ್ತಲ್ಲ ಏನಿಲ್ಲ ಒಂದು ಯಾವ್ದಾದ್ರೆ ಸಾಸು ಚಟ್ನಿ ಇತ್ತಂದ್ರೆ ಆಗಿ ಹೋಗ್ತದೆ ಇದರ ಖಾರ ಉಪ್ಪ ಎಲ್ಲ ಹಾಕಿರ್ತೀವಿ ನಾವು ಮಕ್ಕಳನ್ನು ಇಷ್ಟಪಟ್ಟು ತಿಂತಾರೆ ಈಗ ಇದಕ್ಕೇನು ಮಾಡೋದು ಇದಕ್ಕೆ ಒಂದು ಹಿಂಗೆ ತೂತ ಹಾಕ್ಬೇಕು ಅಂದ್ರೆ ನಮಗೆ ಎಣ್ಣೆ ಬಿಡ್ಲಿಕ್ಕೆ ಬರ್ತದ ಈಗ ತವ್ಯಾಗ ಹಂಗೆ ಹಾಕತ್ತು ತೋರಿಸ್ತೀವಿ ಹಂಚ್ ಕಾಯ್ದದ್ರಿ ಕಾದೋದಲ್ಲ ಸ್ವಲ್ಪ ಎಣ್ಣೆ ತಗೊಳ್ಳೋಣ ಹಾಕೋಣ ಬ್ರಷ್ ಇದ್ರೆ ಹಚ್ಬೋದು ಸ್ವಲ್ಪ ಎಣ್ಣೆ ಹಚ್ಬೇಕು ಹಂಚಿಗದ ಸ್ವಲ್ಪ ಎಣ್ಣೆ ಹಚ್ಚಬೇಕು ಸ್ವಲ್ಪ ಎಲ್ಲ ಕಡೆ ಹಿಂಗೆ ಎಣ್ಣೆ ಎಲ್ಲ ಕಡೆ ಮಾಡಬೇಕು ಮೊದ್ಲಿನ ಸಲ ಒಂದು ಸ್ವಲ್ಪ ಜಾಸ್ತಿನೇ ಹಚ್ಚಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ಹಚ್ಚೋದು ಎಣ್ಣೆ ಆಯ್ತು ಈಗ ಇದಕ್ಕೆ ಇದು ಈ ಹಂಚಿನ ಮ್ಯಾಗ ಹೆಂಗೆ ಹಾಕೋದಪ್ಪ ತೋರಿಸ್ತೀವಿ ಹಿಂಗೆ ಎತ್ತಿ ಹಿಂಗೆ ತವಾಗಿಡ ಹಿಂಗೆ ನೀರಿನ ಕೈ ಹಚ್ಚಿ ತೆಗ್ಯಾದ ಈ ಮುಚ್ಬೇಕೇನ್ರಿ ಮೇಲೆ ಮುಚ್ಚಿದ್ರೆ ಭಾಳ ಚಂದ ಆಗ್ತದ ಅದು ಒಂದು ಹನಿ ಎಣ್ಣೆ ಹಾಕೋದು ಈ ತೂತ್ನ್ಯಾಗ ಒಂದು ಹನಿ ಎಣ್ಣೆ ಹಾಕೋದು ಈ ಮುಚ್ಚದಲ್ರಿ ಈಗ ಮುಚ್ಚ ಬೈಬೇಕು ಚಂದ ಬೈಬೇಕು ಗ್ಯಾಸ್ ಭಾಳ ಫುಲ್ ಇಡೋದಿಲ್ಲ ಒಂದ್ಸಲ ಕಾಯ್ತಲ್ಲ ಮೀಡಿಯಂ ಇಡೋದು ಇನ್ನೊಂದು ಮಾಡತ್ತನ ಇದು ರೆಡಿ ಆಗ್ತದೆ ಆಯ್ತು ಒಂದ್ ಸ್ವಲ್ಪ ಹಿಂಗೆ ನೀರು ಗೊತ್ತಬಹುದು ಆದ್ರೆ ಹಸಿ ಬೇಕು ಇಷ್ಟೇ ಈಗ ಇನ್ನೊಂದು ಹುಳಿ ತಗೋಣ ಇನ್ನೊಂದು ಮಾಡಿ ತೋರಿಸ್ತೀನಿ ಇದಕ್ಕೂ ಹಿಂಗೆ ಒತ್ತಿ 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 ಪ್ರೆಸ್ ಮಾಡಿ ಮಾಡಿ ಹಿಂಗೆ ಮಾಡೋದು ನಿಮಗೆ ಸ್ವಲ್ಪ ನಿಮ್ಗೆ ಗಟ್ಟಿ ಅನಿಸ್ತಂದ್ರೆ ಒಂದು ಸ್ವಲ್ಪ ನೆಟ್ಟಗೆ ಮಾಡ್ಬೋದು ಇದಕ್ಕೆ ನೆಟ್ಟಗೆ ಮಾಡೋಣ ಚಂದ ಆಗ್ತಾವ ಹಿಂಗೆ ಮಾಡ ಭಾಳ ದಪ್ಪ ಮಾಡಬಾರ್ದು ಇವು ಇದು ನೋಡಿ ಹಿಂಗೆ ಹೆಂಗೆ ಎಷ್ಟು ದಪ್ಪ ಅದ ನೋಡು ಅದೇ ಹೌದು ಭಾಳ ದಪ್ಪನೂ ಮಾಡಬಾರ್ದು ಮತ್ತು ಭಾಳ ತೆಳಗೆ ಮಾಡೋಣ ಕಟ್ಟಿ ಆತಾವ ಅದ್ರ ಸಲಕ್ಕ ಸ್ವಲ್ಪ ದಪ್ಪ ಇರಬೇಕು ಇದಕ್ಕೆ ಹಂಗೆ ಇದಕ್ಕೆ ತೂತ ಹೊಡೆಯೋದೇನಂತ ಆಯ್ತು ಈಗ ಸ್ವಲ್ಪ ತರೇನು ಮ್ಯಾಗಿನ ಉಂಗಂಡು ಹೌದಿಲ್ಲ ಈಗ ನಾವು ಏನು ಮಾಡೋಣ ತಿರುವ ಚೆನ್ನಾಗಿದಿಲ್ಲ ಮಸ್ತಾಗ್ಯದ ಬೆಂಗಳೂರು ಸೈಡ್ ಅಂದ್ರೆ ಎಲ್ಲಾರ ಜ್ವಾದ ಹಿಟ್ಟಿರಲ್ಲ ಅಲ್ಲ ಗೋಧಿ ಹಿಟ್ಟಾರೆ ಇದ್ದೇ ಇರ್ತವೆ ಮತ್ತು ಏನು ಮಾಡೋದವರು ರಾಗಿ ಹಿಟ್ಟನ್ನ ಹಾಕಿ ಇದು ಪಲ್ಯ ಹಾಕಿ ಮಾಡ್ಬೋದು ಈಗ ನಾ ಹೇಳೋದಲ್ಲ ಗೋಧಿ ಪಲ್ಯ ಸಿಗಲ್ಲ ಗೋಧಿ ಪಲ್ಯ ಸಿಗ್ತದೆ ಅದು ಹಾಕಿ ರಾಗಿ ಹಿಟ್ಟನಾಗ ಹಾಕಿ ಅದನ್ನು ತಲ್ಪಿಟ್ಟು ಮಾಡ್ಬೋದು ಸ್ವಲ್ಪ ರಾಗಿ ಹಿಟ್ಟ ಸ್ವಲ್ಪ ಗೋಧಿ ಹಿಟ್ಟ ಸ್ವಲ್ಪ ಕಡಲೆ ಹಿಟ್ಟ ಹಾಕಿನೂ ಮಾಡ್ಬೋದು ಆಯ್ತು ಇದ್ರ ಸುತ್ತ ಸ್ವಲ್ಪ ಎಣ್ಣೆ ಬಿಡೋದು ಸುತ್ತ ಎಣ್ಣೆ ಬಿಡೋದು ಕೆಂಪು ಬಯಸ್ಬೇಕಲ್ರಿ ಕೆಂಪು ಬಯಸ್ಬೇಕು ಆಯ್ತು ತೆಗಿಯಮ್ರಿ ಈಗ ಈಗ ತೆಗ್ಯಾನ ತೆಗಿ ಎಷ್ಟು ಚಂದ ನೋಡಿ ತುಪ್ಪ ಹಚ್ಚಿ ಬೆಣ್ಣೆ ಹಚ್ಚಿ ತಿನ್ಬೋದು ಈಗ ಇನ್ನೊಂದು ಹಾಕ್ತೀನಿ ನಾ ಇನ್ನೊಂದು ಹಾಕ್ತೀನಿ ಹಿಂಗೆ ಮಾಡಿ ತೆಗೆದು ಬರಲಿಲ್ಲ ಅಂದರೆ ನೀರು ಹಚ್ಕೊಂಡು ಹಿಂಗೆ ಮಾಡಬೇಕು ಈಗ ಇದಕ್ಕೆ ನಾ ಮತ್ತೆ ಇದ್ರೊಳಗೆ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ಮತ್ತೆ ಮುಚ್ಚಬೇಕು ಸ್ಪೂನ್ಲೇನೂ ಹಾಕ್ಬೋದು ಎಣ್ಣೆ ಒಂದು ಸ್ವಲ್ಪ ಸುತ್ತ ಹಾಕ್ಬೋದು ಈಗ ಮುಚ್ಚಬಹುದು ಮೀಡಿಯಮ್ ಇಡೋದು ಟಂಟ ಗೋಳಿ ಪಲ್ಯ ತಲುಪಿಟ್ಟ ಹ್ಯಾಂಗೆ ಮಾಡೋದು ನಾ ಮಾಡಿ ತೋರಿಸಿನಿ ನೀವು ಮಾಡಿ ಉಂಡು ನಮಗೆ ಕಮೆಂಟ್ಸ್ ಮಾಡೋಕ್ಕೆ ಮರಿಬೇಡ್ರಿ ಮತ್ತು ಇದ್ರ ಜೋಡಿ ಏನೇನು ಹಚ್ಕೊಂಡು ತಿನ್ಬೇಕಂದ್ರೆ ಗ್ರೀನ್ ಚಟ್ನಿ ಮಾಡ್ತಾರಲ್ಲ ಪಾಲಕ್ ಇದು ಪುದೀನ ಕೊತ್ತಂಬರಿ ಹಾಕಿ ಚಟ್ನಿ ಮಾಡ್ಬೋದು ಮತ್ತು ಇದು ನಮ್ಮ ಮೊಸರು ಚಟ್ನಿ ಮಾಡಿ ಇದು ಚಟ್ನಿ ಹೆಂಗೆ ಮಾಡೋದಂದ್ರೆ
ಕೊತ್ತಂಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಎಲ್ಲ ಮಿಕ್ಸರ್ ಮಾಡ್ಕೊಂಡೀನಿ. ಅದು ಇದ್ರಾಗ ಹಾಕೀನಿ. ಇದಕ್ಕೆ ಒಗ್ಗರಣೆ ಕೊಟ್ಟೀನಿ. ಹಿಂಗೆ ಹಾಕಿ ಒಗ್ಗರಣೆ ಕೊಟ್ಟೀನಿ. ಇದನ್ನು ಚಟ್ನಿ ಭಾಳ ಚಂದ ಆಗ್ತದ. ಇದನ್ನು ಜೊತೆ ಉಣ್ಬೋದು. ನೀವು ಬೇರೆ ಬೇರೆ ಚಟ್ನಿ ಜೊತೆ ಉಣ್ಬೋದು, ಸಾಸ್ ಜೊತೆನೂ ಉಣ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ.